ನಮಸ್ಕಾರ ನಮಸ್ಕಾರಗಳು. ಇವತ್ತು ಮ್ಯಾಚು CSK ಮತ್ತು RR, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸು. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸು ಚೆನ್ನೈನಲ್ಲಿ ಬರೀ ಇಂಜುರೀಸೇ ಕಾಡ್ತಿದೆ. ಯಾಕಂದರೆ ಧೋನಿ ಕೂಡ ಒಂದು 6 ಮ್ಯಾಚ್ ಅವೈಲೇಬಲ್ ಇಲ್ಲ. ಡೆವಾಲ್ಟ್ ಬ್ರೇವ್ಸ್ ಕೂಡ 2-3 ಮ್ಯಾಚ್ ಅವೈಲೇಬಲ್ ಇಲ್ಲ. ಸ್ಪೆನ್ಸರ್ ಒಂದು 5 ಮ್ಯಾಚಸ್ ಮಿಸ್ ಆಗ್ತಾರೆ ಅಂತ ಅಪ್ಡೇಟ್ ಇದೆ. ಏನು ಗುರು, ಚೆನ್ನೈಯಲ್ಲಿ ಬರೀ ಇಂಜುರೀಸೇ ಕಾಡ್ತಿದೆ. ರಾಜಸ್ಥಾನ್ ರಾಯಲ್ಸು ತಕ್ಕ ಮಟ್ಟಿಗೆ ಕಾಣಿಸ್ತಿದೆ. ನೆಕ್ಸ್ಟು ನೆತನ್ ಎಲಿಸು ರೂಲ್ಡ್ ಔಟ್ ಆಗಿದ್ದಾರೆ, ಅದು ನಿಮಗೆಲ್ಲ ಗೊತ್ತು. ನೋಡೋಣ ಡೆವಾಲ್ಟ್ ಬ್ರೇವ್ಸ್ ಮೊದಲು ಯಾರನ್ನ ರಿಪ್ಲೇಸ್ ಮಾಡ್ತಾರೆ, ರಿಕವರಿ ಮಾಡ್ತಾರೆ ಅಂತ. ಈಗ ಡೆವಾಲ್ಟ್ ಬ್ರೇವ್ಸ್ ಇಲ್ಲಾರ್ದ ಕಾರಣ ಮ್ಯಾಥ್ಯೂ ಶಾರ್ಟ್ನ ಆಡಿಸ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ. ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇಯಿಂಗ್ 11 ನಾನು ಅಂದ್ಕೊಂಡಿರೋಂಥ ಪ್ಲೇಯಿಂಗ್ 11. ಫಸ್ಟ್ಗೆ ಓಪನರ್ ಆಗಿ ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟು ಆಯುಷ್ ಮಾತ್ರೆ 1 ಡೌನು. ಮತ್ತು ಒನ್ ಡೌನಲ್ಲಿ ಫುಲ್ ಕನ್ಫ್ಯೂಷನ್ ಇದೆ. ಆಯುಷ್ ಮಾತ್ರೆನಾ ಇಲ್ಲ ಉರ್ವಿ ಪಟೇಲ, ಸರ್ಫರಾಜ್ ಖಾನ, 3 ಜನ ಇದ್ದಾರೆ. ನೋಡಬೇಕು ಯಾರು ಆಡಿಸ್ತಾರೆ, ಯಾರನ್ನ ಆಡಿಸ್ತಾರೆ ಅಂತ. ನೆಕ್ಸ್ಟು ಫೋರ್ತ್ನಲ್ಲಿ ಮ್ಯಾಥ್ಯೂ ಶಾರ್ಟು. ಡೆವಾಲ್ಟ್ ಬ್ರೇವ್ಸ್ ಇಲ್ಲದ ಕಾರಣ ಮ್ಯಾಥ್ಯೂ ಶಾರ್ಟ್ನ ಆಡಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮ್ಯಾಥ್ಯೂ ಶಾರ್ಟು ನೆಟ್ಸ್ನಲ್ಲಿ ಚೆನ್ನಾಗಿ ಮಾಡ್ತಿದ್ರೆ, ಆದರೂ ಸ್ವಲ್ಪ ಇಂಜುರಿ ಅಂತ ಅಪ್ಡೇಟ್ ಬಂದಿತ್ತು. ನೋಡೋಣ ಆಡಿಸ್ತಾರೋ ಇಲ್ವೋ ಅಂತ. ನೆಕ್ಸ್ಟು ಫಿಫ್ತ್ನಲ್ಲಿ ಶಿವಮ್ ದುಬೆ ಸೈಕ ಬ್ಯಾಟಿಂಗ್ ಆಡ್ತಾರೆ. ಎಂಡ್ನಲ್ಲಿ 6ನಲ್ಲಿ ಕಾರ್ತಿಕ್ ಶರ್ಮಾ. MS ಧೋನಿ ಅವೈಲೇಬಲ್ ಇಲ್ಲದ ಕಾರಣ ಕಾರ್ತಿಕ್ ಶರ್ಮಾನ ಆಡಿಸ್ಲೇಬೇಕು. ನೆಕ್ಸ್ಟ್ 7ನಲ್ಲಿ ಪ್ರಶಾಂತ್ ವೀರು. ಎದಕ್ಕೆ ಕೊಟ್ಟಿದ್ದಾರೆ ಗುರು 14 ಕೋಟಿ? ಆಡಿಸ್ಲೇಬೇಕು. ಅಲ್ಲಿ ಆಡಿಸ್ಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ 14 ಕೋಟಿ. ನೆಕ್ಸ್ಟ್ 8ನಲ್ಲಿ ಜೆಮಿ ಓವರ್ಟನ್ನು ಇಲ್ಲ ಅಕಿಲ್ ಹುಸೇನ್ ಆಡಿಸ್ಬೋದು. ನೋಡಬೇಕು, ಅಕಿಲ್ ಹುಸೇನ್ನ ಆಡಿಸ್ಬೋದು ಅಂತ ಅಂದ್ಕೊಳ್ತೀನಿ. ಡೌಟ್ ಇದೆ. ನೂರ್ ಅಹ್ಮದ್ ಮತ್ತು 10ನಲ್ಲಿ ಮ್ಯಾಟ್ ಹೆನ್ರಿ. ನೆತಿನ್ ಎಲಿಸ್ ಇಲ್ಲದ ಕಾರಣ ರಿಪ್ಲೇಸ್ ಆಗಿ ಮತ್ತು ಮ್ಯಾಟ್ ಹೆನ್ರಿನ ತೊಗೊಂಡಿದ್ದಾರೆ. ಆಡಿಸ್ಬೇಕು. ನೆಕ್ಸ್ಟು 11ನಲ್ಲಿ ಖಲೀಲ್ ಅಹ್ಮದನ್ನ ಆಡಿಸ್ತಾರೆ. ನೆಕ್ಸ್ಟು 12ನಲ್ಲಿ ಅನುಷ್ ಕಾಂಬೋಜು ಇಲ್ಲ ರಾಮಕೃಷ್ಣ. ಇಬ್ಬರು ಒಂದು 3 ಜನನ ಆಡಿಸ್ಬೋದು ಅಂತ ಅಂದ್ಕೊಳ್ತೀನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆದರೆ ಇಲ್ಲಿ ಮಿಸ್ ಔಟ್ ಆಗೋದು ಏನಂದರೆ ಮಿಡ್ಲ್ ಆರ್ಡ್ರು. ಯಾಕಂದರೆ ಮಿಡ್ಲ್ ಆರ್ಡ್ರಲ್ಲಿ ಮ್ಯಾಥ್ಯೂ ಶಾರ್ಟ್ಸ್ ಬದಲು ಬೇರೆ ಯಾರು ಆಡಿಸಿದ್ರೆ ಫುಲ್ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಆಗುತ್ತೆ. ಬಾಲಿಂಗ್ನಲ್ಲೆಲ್ಲ ಬ್ಯಾಟಿಂಗು ಫುಲ್ ಇಂಡಿಯನ್ ಲೈನಪ್ ಆಗುತ್ತೆ. ನೋಡೋಣ, ಮ್ಯಾಥ್ಯೂ ಶಾರ್ಟ್ನ ಆಡಿಸ್ಬೋದು, ಆಡಿಸ್ಲಿಕ್ಕಿಲ್ಲ. ನೆಕ್ಸ್ಟ್ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ 11 ನೋಡ್ದಾತಂದರೆ ಫಸ್ಟ್ನಲ್ಲಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರು ಸೈಕ ಬ್ಯಾಟಿಂಗ್ ಆಡ್ತಾರೆ ಓಪನಿಂಗು. ನೆಕ್ಸ್ಟ್ 1 ಡೌನಲ್ಲಿ ಬರೋದೇ ಕ್ಯಾಪ್ಟನ್ ರಿಯಾನ್ ಪರಾಗು. ನೆಕ್ಸ್ಟ್ 4ನಲ್ಲಿ ಧ್ರುವ್ ಜುರೇಲು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನು. 5ನಲ್ಲಿ ಶಿಮ್ರಾನ್ ಹೆಟ್ಮೇರು. ಹೆಂಗೂ ನೆಟ್ಸ್ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಬ್ಯಾಟಿಂಗ್ ಆಡ್ಬೋದು ಅಂತ ಅಂದ್ಕೊಳ್ತೀನಿ ಮ್ಯಾಚ್ನಲ್ಲಿ ಸೈಕಾಗಿ. ರವೀಂದ್ರ ಜಡೇಜಾ 6ನಲ್ಲಿ. ಮಾಜಿ ಟೀಮ್ ವಿರುದ್ಧ ರವೀಂದ್ರ ಜಡೇಜಾ ಫಸ್ಟ್ ಟೈಮ್ ಆಡ್ತಿರೋದು. ನೋಡೋಣ ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟು 7ನಲ್ಲಿ ಡಿವಾನ್ ಫರೇರಾ ಇಲ್ಲ ದರ್ಶನ್ ಶಣಕನ ಆಡಿಸ್ಬೋದು. ಕನ್ಫ್ಯೂಷನ್ ಇದೆ ಇಬ್ಬರಲ್ಲಿ. 8ನಲ್ಲಿ ಜೋಫ್ರಾ ಆರ್ಚರು ಮತ್ತು 9ನಲ್ಲಿ ರವಿ ಬಿಷ್ಣೋಯಿ. 10th ಮತ್ತು 11ನಲ್ಲಿ 10ನಲ್ಲಿ ತುಷಾರ್ ದೇಶಪಾಂಡೆ ಆತಂದರೆ 11ನಲ್ಲಿ ಸಂದೀಪ್ ಶರ್ಮಾ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನ್ಯಾನ್ಬರ್ಗ್ ಇಲ್ಲ ಆ್ಯಡಮ್ ಮಿಲ್ಲೆನ ಯಾರು ಆ್ಯಡಮ್ ಮಿಲ್ಲೆ ಇರ್ಬೋದು. ಆ್ಯಡಮ್ ಮಿಲ್ಲೆ ಇರ್ಬೋದು. ಇದಿಷ್ಟು CSK ಮತ್ತು RR ಪ್ಲೇಯಿಂಗ್ 11 ಆಯಿತು. ಅಂದರೆ ನನಗೆ ಅನಿಸೋ ಮಟ್ಟಿಗೆ ಈ ಕಡೆ ರಿಯಾನ್ ಪರಾಗು ಲಾಸ್ಟ್ 8 ಮ್ಯಾಚ್ ಕ್ಯಾಪ್ಟನ್ ಆಗಿ ಆಡಿದರೆ ಅಲ್ಲಿ 2 ಮ್ಯಾಚ್ ಅಷ್ಟೇ ಗೆದ್ದು 6 ಮ್ಯಾಚ್ ಸೋತಿದ್ದಾರೆ. ಈ ಕಡೆ ರುತುರಾಜ್ ಗಾಯಕ್ವಾಡ್ 11 ಮ್ಯಾಚ್ ಆಡಿದರೆ 11 ಮ್ಯಾಚಲ್ಲಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ 11 ಮ್ಯಾಚ್ ಆಡಿದರೆ 11 ಮ್ಯಾಚ್ನಲ್ಲಿ 9 ಮ್ಯಾಚ್ ಸೋತು 2 ಮ್ಯಾಚ್ ಗೆದ್ದು 9 ಮ್ಯಾಚ್ ವಿನ್ ಆಗಿದ್ದಾರೆ. ನೋಡೋಣ, ಅಷ್ಟು ಸ್ಯಾಟ್ಸ್ ಇಲ್ಲ ಇವ್ರ ಕಡೆ ಕ್ಯಾಪ್ಟನ್ ಆಗಿ ಬಿಹೇವ್ ಮಾಡಿದ್ದನ್ನು. ಇವತ್ತು ಹೇಗೆ ನಿಮ್ಮ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ನೋಡಬೇಕು. ನನಗೆ ಅನಿಸೋ ಮಟ್ಟಿಗೆ CSK ಸ್ಟ್ರಾಂಗಾಗಿ ಕಾಣ್ತಿದೆಯೋ ಇಲ್ಲ RR ಸ್ಟ್ರಾಂಗಾಗಿ ಕಾಣ್ತಿದೆಯೋ ಅನ್ನೋದಕ್ಕೆ ಬರಲ್ಲ. ಎರಡೂ ಡಿಸೆಂಟ್ ಆಗಿದೆ ಟೀಮು. CSKಯಲ್ಲಿ ಬರೀ ಇಂಜೂರ್ಡ್ ಆಗಿ ಜಾಸ್ತಿ ಇದ್ದಾರೆ. ಯಾಕಂದರೆ ಫಾರಿನ್ ಪ್ಲೇಯರ್ಸು ಯಾರು ನೋಡಬೇಕು ಆ್ಯಸ್ ಎ ಕ್ಯಾಪ್ಟನ್ ಆಗಿ ರಿಯಾನ್ ಪರಾಗಿಲ್ಲ ರುತುರಾಜ್ ಗಾಯಕ್ವಾಡ್ ಏನು ಮಾಡ್ತಾರೆ ಅಂತ.
ಇಂಜುರಿ ಜಾಸ್ತಿ ಇದೆ ಸಿ ಎಸ್ ಕೆಯಲ್ಲಿ. ನೋಡೋಣ. ನನಗೆ ಪ್ರಾಬಬ್ಲಿ ಟಾಸು ರಾಜಸ್ಥಾನ್ ಆಗ್ಬೋದು. ಹೋದ್ಸಲಿ ಟಾಸ್ ಪ್ರೆಡಿಕ್ಷನ್ ಮಾಡಿದ್ದು, ಟಾಸ್ ಇದಾಗಲಿಲ್ಲ. ಮ್ಯಾಚ್ ಪ್ರೆಡಿಕ್ಷನ್ ಮಾಡಿದೆ MI ಗೆಲ್ಲುತ್ತೆ ಅಂತ, ಗೆದ್ದು ಕಂಟಿನ್ಯೂ 2 ಪ್ರೆಡಿಕ್ಷನು ವಿನ್ ಆಗಿದೆ. ಈ ಸಲ ಪ್ರೆಡಿಕ್ಷನ್ನು ನಂದು RR, ಟಾಸೂ RR, ಮ್ಯಾಚೂ RR. ನೋಡಬೇಕು ಹೇಗೆ ಆಡ್ತಾರೆ. ಇಲ್ಲ ನೋಡೋಣ, ಧೋನಿ ಇಲ್ಲಾದ ಕಾರಣ CSK ಹೇಗೆ ಆಡುತ್ತೆ, ಕ್ಯಾಪ್ಟನ್ಸಿ ಅಥವಾ ಅವರು ಫಸ್ಟ್ ಟೈಮ್ ಟೀಮ್ನಲ್ಲಿ ಇಲ್ಲಾದ ಕಾರಣ ನೋಡೋಣ ಋತುರಾಜ್ ಗಾಯಕ್ವಾಡ್ ಹೇಗೆ ಟೀಮ್ನ ಮೇಂಟೈನ್ ಮಾಡ್ತಾರೆ ಅಂತಂದು. ಈ ಕಡೆಯಿಂದ ರಿಯಾನ್ ಪರಾಗ್, ರವೀಂದ್ರ ಜಡೇಜಾ ಕ್ಲೀವ್ ತೊಗೊಂಡು ಏನಾದರೂ ಟೀಮ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ತಾರೋ ಇಲ್ವಾ ಅಂತಂದು ನೋಡೋಣ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಬಾಯ್.